ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ. ಹಾಗೆ ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ ತಿರುಮಲದ ಎಲ್ಲ ಇನ್ಫಾರ್ಮೇಷನ್ ನೇರವಾಗಿ ನಿಮ್ಮ ಮೊಬೈಲ್ಗೆ ಪಡೆದುಕೊಳ್ಬೋದಾಗಿರುತ್ತೆ. ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೇರವಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ನಿಮಗೆ ಕಳೆದ ವಿಡಿಯೋನಲ್ಲಿ ಫಸ್ಟ್ ಡೋರ್ ಸೇವೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೆ. ಇನ್ನು ಸಾಕಷ್ಟು ಜನರು ಕೇಳ್ತಿರೋ ಪ್ರಶ್ನೆ ಏನಂದರೆ ನಮಗೆ ಕನ್ಫರ್ಮ್ ಆಗಿ ಟಿಕೆಟ್ ಬೇಕು, ಹಾಗೆ ತುಂಬ ಈಸಿಯಾಗಿ ತಿಮ್ಮಪ್ಪನ ದರ್ಶನ ಮಾಡ್ಕೋಬೇಕು ಅಂತ. ಅವ್ರಿಗಾಗಿ ಈ ವಿಡಿಯೋ. ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಕೇವಲ 1.5 ಅವರಲ್ಲಿ ತಿಮ್ಮಪ್ಪನ ದರ್ಶನ ಹೇಗೆ ಮಾಡ್ಬೋದು ಅಂತ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ ಕೊಡ್ತೀವಿ. ಈ ಸೇವಾ ಟಿಕೆಟ್ಸ್ ಬಂದ್ಬಿಟ್ಟು ನಮಗೆ ಆರ್ಜಿತ ಸೇವಾ ಟಿಕೆಟ್ಸ್ಗಳು ಅಂತ ಹೇಳ್ತಾರೆ. ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದು ಅದು ಆರ್ಜಿತ ಸೇವಾ ಟಿಕೆಟ್ಗಳೇ, ಆದರೆ ಅದು ಮೂಲ ವಿರಾಟ್ಗೆ ನಡೆಯುವ ಸೇವೆಗಳಾಗಿರ್ತಿತ್ತು. ಬಟ್ ಇವಾಗ ಹೇಳ್ತಿರೋ ಸೇವೆ ಬಂದ್ಬಿಟ್ಟು ನಮಗೆ ಉತ್ಸವ ಮೂರ್ತಿಯಾದ ಮಲಯಪ್ಪ ಸ್ವಾಮಿಗೆ ನಡೆಯುವ ಸೇವೆಗಳಾಗಿರುತ್ತೆ. ಇದರಲ್ಲಿ ನಮಗೆ ಸಾಕಷ್ಟು ವಿಧವಾದ ಸೇವೆಗಳಿರುತ್ತೆ. ಕೆಲವನ್ನ ನಿತ್ಯೋತ್ಸವ ಅಂತ ಕರೀತಾರೆ, ಕೆಲವನ್ನ ಪಕ್ಷೋತ್ಸವ ಅಂತ ಕರೀತಾರೆ, ಕೆಲವನ್ನ ಮಾಸೋತ್ಸವ ಅಂತ ಕರೀತಾರೆ, ಕೆಲವನ್ನ ಸಂವತ್ಸರೋತ್ಸವ ಅಂತ ಕರೀತಾರೆ. ನಿತ್ಯೋತ್ಸವ ಅಂದರೆ ಪ್ರತಿದಿನ ತಿರುಮಲದಲ್ಲಿ ನಡೆಯುವ ಸೇವೆಗಳಾಗಿರುತ್ತೆ. ಅದರಲ್ಲಿ ಕಲ್ಯಾಣೋತ್ಸವ ಆಗಿರ್ಬೋದು, ಊಂಜಲ್ ಸೇವೆ ಆಗಿರ್ಬೋದು, ಹಾಗೆ ನಮಗೆ ಆರ್ಜಿತ ಬ್ರಹ್ಮೋತ್ಸವ ಆಗಿರ್ಬೋದು, ಸಹಸ್ರ ದೀಪಾಲಂಕರಣ ಸೇವೆ ಆಗಿರ್ಬೋದು, ಇದೆಲ್ಲ ನಿತ್ಯೋತ್ಸವ ಅಂಡರಲ್ಲಿ ಬರುತ್ತೆ. ಇನ್ನು ನಮಗೆ ಪಕ್ಷೋತ್ಸವ ಅಂದರೆ 15 ದಿನಕ್ಕೆ ಒಮ್ಮೆ ನಡೆಯುವ ಸೇವೆಗಳಾಗಿರುತ್ತೆ. ಹಾಗೆ ಮಾಸೋತ್ಸವ ಅಂದರೆ ತಿಂಗಳಿಗೆ ಒಮ್ಮೆ ನಡೆಯುವ ಸೇವೆಗಳನ್ನ ಮಾಸೋತ್ಸವ ಅಂತ ಕರೀತಾರೆ. ಅದರಲ್ಲಿ ನಮಗೆ ಪೌರ್ಣಮಿ ದಿನ ನಡೆಯುವ ಗರುಡ ಸೇವೆಗಳಾಗಿರ್ಬೋದು, ಈ ಥರದನ್ನೆಲ್ಲ ಮಾಸೋತ್ಸವ ಅಂತ ಕರೀತಾರೆ. ಹಾಗೆ ವಿಶೇಷವಾಗಿ ಸಂವತ್ಸರೋತ್ಸವ ಅಂತ ಕರೀತಾರೆ. ಸಂವತ್ಸರೋತ್ಸವದಲ್ಲಿ ನಮಗೆ ವರ್ಷಕ್ಕೆ ಕೇವಲ ಒಮ್ಮೆ ನಡೆಯುವ ಸೇವೆಗಳನ್ನ ಸಂವತ್ಸರೋತ್ಸವ ಅಂತ ಕರೀತಾರೆ. ಅದರಲ್ಲಿ ಸಾಕಷ್ಟು ರೀತಿಯ ಸೇವೆಗಳಿದೆ. ಅದರಲ್ಲಿ ನಮಗೆ ಶ್ರೀನಿವಾಸನ ತೆಪ್ಪೋತ್ಸವಗಳು ಬರುತ್ತೆ, ಹಾಗೆ ಶ್ರೀನಿವಾಸನ ವಸಂತೋತ್ಸವಗಳು ಬರುತ್ತೆ, ಜ್ಯೇಷ್ಠಾಭಿಷೇಕ ಬರುತ್ತೆ. ಹೀಗೆ ವಿವಿಧ ಉತ್ಸವಗಳು ನಮಗೆ ಕೇವಲ ವರ್ಷಕ್ಕೆ ಒಮ್ಮೆ ನಡೆಯುವ ಸೇವೆಗಳಾಗಿರುತ್ತೆ. ಈ ಸಂವತ್ಸರೋತ್ಸವದ ಕೆಲವು ಸೇವೆಗಳು ನಮಗೆ ಮಾರ್ಚ್ ತಿಂಗಳಿಗೆ ಬಿಡುಗಡೆ ಆಗಲಿದೆ. ಈಗ ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ. ಮೊದಲಿಗೆ ನಮಗೆ ನಿತ್ಯೋತ್ಸವದ ಸೇವೆಗಳು ಮಾರ್ಚ್ ತಿಂಗಳಿಗೆ ಕಂಪ್ಲೀಟಾಗಿ ರಿಲೀಸ್ ಆಗುತ್ತೆ. ಅದ್ಯಾವುದು ಅಂದರೆ 4 ಸೇವೆಗಳಾದ ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕರಣ ಸೇವೆ, ಹಾಗೆ ಊಂಜಲ್ ಸೇವೆ. ಈ 4 ಸೇವೆಗಳು ರಿಲೀಸ್ ಆಗ್ತಿದೆ. ಮೊದಲಿಗೆ ಕಲ್ಯಾಣೋತ್ಸವ ಬಂದ್ಬಿಟ್ಟು ನಮಗೆ 1000 ರೂಪಾಯಿ ಆಗಿರುತ್ತೆ. ಒಂದು ಟಿಕೆಟ್ಗೆ ನಮಗೆ ಇಬ್ಬರನ್ನ ಅಲೋ ಮಾಡ್ತಾರೆ. ಇದರಲ್ಲಿ ಗಂಡ ಹೆಂಡತಿನೇ ಹೋಗಬೇಕು ಅಂತ ಏನಿಲ್ಲ, ಯಾರು ಬೇಕಿದ್ರೂ ಇಬ್ಬರು ಈ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಶ್ರೀನಿವಾಸನಿಗೆ ಪ್ರತಿದಿನ ನಮಗೆ ಕಲ್ಯಾಣೋತ್ಸವ ನೆರವೇರುತ್ತೆ. ಈ ಕಲ್ಯಾಣೋತ್ಸವ ಬಂದ್ಬಿಟ್ಟು ದೇವಸ್ಥಾನದ ಒಳಗಡೆ ನೆರವೇರುತ್ತೆ. ನಮಗೆ ವೆಂಡಿ ವಾಕಿಲಿಯಿಂದ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತೀವಲ್ಲ, ಅದರ ಲೆಫ್ಟ್ ಸೈಡ್ ನೀವು ನೋಡಿದ್ರೆ ಕಲ್ಯಾಣೋತ್ಸವ ಮಂಟಪ ಅಂತ ಇರುತ್ತೆ. ಈ ಕಲ್ಯಾಣೋತ್ಸವ ಮಂಟಪದಲ್ಲಿ ಪ್ರತಿದಿನ ಕಲ್ಯಾಣೋತ್ಸವ ನೆರವೇರುತ್ತೆ. ಶ್ರೀದೇವಿ ಭೂದೇವಿಯೊಂದಿಗೆ ಮಲಯಪ್ಪ ಸ್ವಾಮಿಯವರಿಗೆ ಕಲ್ಯಾಣೋತ್ಸವ ನೆರವೇರುತ್ತೆ. ಈ ಕಲ್ಯಾಣೋತ್ಸವ ನಮಗೆ ಸುಮಾರು 1 ತಾಸು ಇರುತ್ತೆ. 1 ಗಂಟೆಗಳ ಕಾಲ ಈ ಕಲ್ಯಾಣೋತ್ಸವ ನೆರವೇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸಾಕಷ್ಟು ಜನ ಹರಕೆ ಕೂಡ ಹೊತ್ಕೊಂಡಿರ್ತಾರೆ, ನಾವು ಕಲ್ಯಾಣೋತ್ಸವ ಮಾಡಿಸ್ತೀವಿ ತಿರುಮಲಗೆ ಬಂದು ಅಂತ. ಅಂಥವರೆಲ್ಲ ಆಲ್ಮೋಸ್ಟ್ ಈ ಕಲ್ಯಾಣೋತ್ಸವ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಂಡಿರ್ತಾರೆ. ನೀವು 1 ಅವರ್ಗಳ ಕಾಲ ಕೂತ್ಕೊಂಡಿರ್ಬೇಕಾಗತ್ತೆ. ಹಾಗೆ ನೀವು ಈ ಸೇವೆಗೆ ಹೋಗುವಾಗ ಸಾಂಪ್ರದಾಯಿಕ ವಸ್ತ್ರಗಳನ್ನ ಹಾಕೊಂಡು ಹೋಗ್ಬೇಕಾಗತ್ತೆ. ಸಾಂಪ್ರದಾಯಿಕ ವಸ್ತ್ರ ಅಂದರೆ ಪುರುಷರು ಬಂದ್ಬಿಟ್ಟು ಶಲ್ಯ ಪಂಚೆನಲ್ಲೇ ಹೋಗ್ಬೇಕಾಗತ್ತೆ. ಮಹಿಳೆಯರು ಬಂದು ಸೀರೆ ಅಥವಾ ಚೂಡಿದಾರ್ ಹಾಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ಈ ಕಲ್ಯಾಣೋತ್ಸವದಲ್ಲಿ ನಮಗೆ ಕನ್ಯಾದಾನ ಆಗಿರ್ಬೋದು, ಲಾಜಾ ಹೋಮ ಆಗಿರ್ಬೋದು, ಮಾಂಗಲ್ಯ ಧಾರಣೆ ಆಗಿರ್ಬೋದು, ಈ ಎಲ್ಲ ಸೇವೆಗಳು ನೆರವೇರುತ್ತೆ. ಅದಾದ ನಂತರ ನಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ನಮಗೆ ಕಲ್ಯಾಣೋತ್ಸವ ಮಂಟಪದಿಂದ ವೆಂಡಿ ವಾಕಿಲಿ ಒಳಗೆ ಹೋಗಿ ಬಂಗಾರು ವಾಕಿಲಿಗೆ ದರ್ಶನ ಮಾಡ್ಕೊಳ್ಳೋಕ್ಕೆ ಕೇವಲ ಒಂದು 15 ನಿಮಿಷದಲ್ಲಿ ದರ್ಶನ ಆಗೋಗುತ್ತೆ. ಹಾಗಾಗಿ ತುಂಬಾ ಈಸಿಯಾಗಿ ಆಗುತ್ತೆ ಅಂತ ಹೇಳ್ಬೋದು ಈ ಕಲ್ಯಾಣೋತ್ಸವ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ. ನಿಮಗೆ ರಿಪೋರ್ಟಿಂಗ್ ಟೈಮ್ ಬಂದುಬಿಟ್ಟು 11 ಗಂಟೆಗಿರುತ್ತೆ. ಸುಮಾರು 12-12:30 1 ಗಂಟೆ ಕಲ್ಯಾಣೋತ್ಸವ ಮುಗಿಯುತ್ತೆ. ಅದಾದ ನಂತರ ದರ್ಶನಕ್ಕೆ ಅಲೋ ಮಾಡ್ತಾರೆ. ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ಸ್ ಬೇಕಾಗಿಲ್ಲ. ಹಾಗೆ ಮದುವೆ ಆಗದಿರೋ ಹೆಣ್ಮಕ್ಳು ಏನಾದರೂ ಇದ್ದರೆ ಪೋಷಕರೊಂದಿಗೆ ಮಾತ್ರ ಬಿಡ್ತಾರೆ, ತಂದೆ ತಾಯಿಯೊಂದಿಗೆ ಮಾತ್ರ ಬಿಡ್ತಾರೆ, ಬೇರೆಯವ್ರ ಜೊತೆ ಬಿಡೋದಿಲ್ಲ. ಅವರಿಗೆ 300 ರೂಪೀಸ್ ಟಿಕೆಟ್ನ ತೆಗೆದುಕೊಳ್ಬೇಕಾಗತ್ತೆ. ಅದು ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಬಿಡ್ತಾರೆ. ಈ ಟಿಕೆಟ್ನ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಸುಪಥಮ್ಮಿಂದ ದರ್ಶನ್ ಎಂಟ್ರಿ ಪಾಯಿಂಟ್ ಇರುತ್ತೆ, ಅಲ್ಲಿಂದ ನೀವು ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ಇನ್ನು ಮುಂದಿನ ಸೇವೆ ಬಂದ್ಬಿಟ್ಟು ಊಂಜಲ್ ಸೇವಾ. ಈ ಸೇವೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಮಗೆ ಇದು ತಿರುಮಲದಲ್ಲಿ ಅದ್ದಾಲ ಮಂಟಪ ಅಂತ ಇರುತ್ತೆ, ಅಯ್ಯನ ಮಹಲ್ ಅಂತ ಇರುತ್ತೆ, ಅಲ್ಲಿ ನೆರವೇರುತ್ತೆ. ನಮಗೆ ಮಲಯಪ್ಪ ಸ್ವಾಮಿಯವ್ರನ್ನ ದರ್ಪಣ ಮಂದಿರದಲ್ಲಿ ಕೂರಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಈ ದರ್ಪಣ ಮಂದಿರದಲ್ಲಿ ನಾವು ನೋಡಿದ್ರೆ ಎಲ್ಲ ಕಡೆನೂ ವೆಂಕಟೇಶ್ವರ ಸ್ವಾಮಿನೇ ಕಾಣ್ತಾರೆ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಸೇವೆ. ಇದು ಕೇವಲ 150 ಟಿಕೆಟ್ನ ರಿಲೀಸ್ ಮಾಡ್ತಾರೆ. ಇದು ಮಧ್ಯಾಹ್ನ 1-1:30 ಅರೌಂಡ್ ಕಲ್ಯಾಣೋತ್ಸವ ಆದ ನಂತರ ಇದು ನೆರವೇರುತ್ತೆ. ಈ ಸೇವಾ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ರಿಪೋರ್ಟಿಂಗ್ ಟೈಮ್ ಬಂದುಬಿಟ್ಟು 12 ಗಂಟೆಗೆ ರಿಪೋರ್ಟ್ ಆಗಬೇಕಾಗಿರುತ್ತೆ.
ಅದು ಕೂಡ ನೀವು ಸುಪಥಂ ಮೂಲಕನೇ ದರ್ಶನ ಇರುತ್ತೆ. ಇದರಲ್ಲೂ ಕೂಡ ನಮಗೆ ಬೇಗನೆ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಕಲ್ಯಾಣೋತ್ಸವ ಸೇವೆಯಲ್ಲೂ ಮೊದಲು ಕಲ್ಯಾಣೋತ್ಸವ ಇರುತ್ತೆ, ನಂತರ ದರ್ಶನ ಇರುತ್ತೆ. ಆದರೆ ಈ ಊಂಜಲ್ ಸೇವೆನಲ್ಲಿ ಮೊದಲು ನಾವು ದರ್ಶನ ಮಾಡ್ಕೊಳ್ಬೇಕು. ದರ್ಶನ ಮಾಡಿಕೊಂಡು ನಮಗೆ ಒಳಗಡೆ ಅಲ್ಲಿ ಚಿಕ್ಕ ಲಡ್ಡು ಕೊಡ್ತಾರಲ್ಲ, ಪ್ರಸಾದ ಅಥವಾ ಅನ್ನಪ್ರಸಾದ ಕೊಡ್ತಾರಲ್ಲ, ಅದನ್ನು ತೆಗೆದುಕೊಂಡು ನಮಗೆ ಅಲ್ಲಿ ಕೈ ತೊಳೆಯುವ ಒಂದು ಜಾಗ ಇರುತ್ತೆ. ಅದರ ಎದುರುಗಡೆ ನಮಗೆ ಅಯ್ಯನ ಮಹಲ್ ಅಂತ ಇರುತ್ತೆ. ಅಲ್ಲಿ ನಮಗೆ ಟಿಕೆಟ್ಸ್ನ ತೋರಿಸಿದ್ರೆ ಸೇವೆಗೆ ಅವಕಾಶ ಮಾಡಿಕೊಡ್ತಾರೆ, ಸೇವೆ ನೋಡಲು ಅವಕಾಶ ಮಾಡಿಕೊಡ್ತಾರೆ. ಮೊದಲಿಗೆ ಮಲಯಪ್ಪ ಸ್ವಾಮಿಯವನ್ನ ದರ್ಪಣ ಮಂದಿರದಲ್ಲಿ ಕೂರಿಸಿ ನಂತರ ಮಂತ್ರ ಪಠಣಗಳು ಮಾಡ್ತಾರೆ. ಅದಾದ ನಂತರ ನಮಗೆ ಮಹಾಮಂಗಳಾರತಿಗಳು ಮಾಡ್ತಾರೆ. ಇನ್ನು ಇದಾದ ನಂತರ ನಡೆಯುವ ಸೇವೆ ಅಂದರೆ ಆರ್ಜಿತ ಬ್ರಹ್ಮೋತ್ಸವ. ಅದು ಮಧ್ಯಾಹ್ನ 3 ಗಂಟೆಗೆ ನೆರವೇರುತ್ತೆ. ಇದು ಕೂಡ 500 ರೂಪಾಯಿ ಒಬ್ಬರಿಗೆ ಟಿಕೆಟ್ ಆಗಿರುತ್ತೆ. ಈ ಸೇವೆ ನಮಗೆ ಬಂದ್ಬಿಟ್ಟು ದೇವಸ್ಥಾನದ ಮುಂಭಾಗದಲ್ಲಿರುವ ವೈಭವೋತ್ಸವ ಮಂಟಪದಲ್ಲಿ ನೆರವೇರುತ್ತೆ. ಒಮ್ಮೆ ಸೇವೆ ಆದ ನಂತರ ನಾವು ದರ್ಶನಕ್ಕೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ದರ್ಶನಕ್ಕೆ ಹೋಗಬೇಕು, ಅಂದರೆ ಸುಪಥಂ ಮೂಲಕ ಹೋಗಬೇಕಾಗಿರುತ್ತೆ. ಈ ಆರ್ಜಿತ ಬ್ರಹ್ಮೋತ್ಸವದಲ್ಲಿ ನಮಗೆ ಮಲಯಪ್ಪ ಸ್ವಾಮಿಯವ್ರನ್ನ ಗರುಡ ವಾಹನ, ಶೇಷ ವಾಹನ, ಹಾಗೆ ಹನುಮಂತ ವಾಹನ, ಹೀಗೆ ವಿವಿಧ ವಾಹನದ ಮೇಲೆ ಕೂರಿಸ್ಬಿಟ್ಟು ಸೇವಾ ಕೈಂಕರ್ಯಗಳು ನೆರವೇರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಬೇಗನೆ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಆರ್ಜಿತ ಬ್ರಹ್ಮೋತ್ಸವ ಆದ ನಂತರ ನಮಗೆ ಕೊನೆಯದಾಗಿ ನಡೆಯುವ ಸೇವೆ ಯಾವುದು ಅಂದರೆ ಸಹಸ್ರ ದೀಪಾಲಂಕರಣ ಸೇವೆ. ಈ ಸಹಸ್ರ ದೀಪಾಲಂಕರಣ ಸೇವೆ ತಿರುಮಲದಲ್ಲಿ ಸಾಯಂಕಾಲ 5 ಗಂಟೆಗೆ ನೆರವೇರುತ್ತೆ. ಇದು ನಿಮಗೆ ಟಿಕೆಟ್ ಹೋಲ್ಡರ್ಸೇ ಮಾತ್ರ ಅಲ್ಲ, ಯಾರು ಬೇಕಾದ್ರೂ ಬಂದು ವೀಕ್ಷಣೆ ಮಾಡ್ಬೋದು. ಇನ್ನು 3 ಸೇವೆಗಳು ಹೊರಗನವ್ರು ನೋಡೋದಕ್ಕಾಗೋದಿಲ್ಲ, ಯಾರು ಟಿಕೆಟ್ಸ್ ಇರುತ್ತೋ ಅವ್ರು ಮಾತ್ರ ನೋಡ್ಬೋದು. ಬಟ್ ಈ ಸಹಸ್ರ ದೀಪಾಲಂಕರಣ ಸೇವೆ ಯಾರು ಬೇಕಾದ್ರೂ ಬಂದು ನೋಡ್ಬೋದಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಸಾಯಂಕಾಲ 5 ಗಂಟೆಗೆ ತಿರುಮಲದಲ್ಲಿ ಇದ್ದರೆ ಈ ಸಹಸ್ರ ದೀಪಾಲಂಕರಣ ಮಂಟಪ ಅಂತ ಇರುತ್ತೆ, ದೇವಸ್ಥಾನದ ಮುಂಭಾಗದಲ್ಲೇ ಇರುತ್ತೆ. ಅಲ್ಲಿಗೆ ಬಂದು ಈ ಸಹಸ್ರ ದೀಪಾಲಂಕರಣ ಸೇವೆ ವೀಕ್ಷಣೆ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸಹಸ್ರ ದೀಪಾಲಂಕರಣ ಸೇವೆ ಆದ ನಂತರ ನಮಗೆ ದರ್ಶನಕ್ಕೆ ಸುಪಥಂಯಿಂದ ಅಲೋ ಮಾಡ್ತಾರೆ. ಎಲ್ಲ ಟಿಕೆಟ್ಸ್ ಬಂದ್ಬಿಟ್ಟು ನಮಗೆ 500 ರೂಪಾಯಿ, ಕಲ್ಯಾಣೋತ್ಸವ ಬಂದ್ಬಿಟ್ಟು 1000 ರೂಪಾಯಿ ಆಗಿರುತ್ತೆ. ಈ ಮಾರ್ಚ್ ತಿಂಗಳ ಕಂಪ್ಲೀಟ್ ಕೋಟಾ ನಮಗೆ ಡಿಸೆಂಬರ್ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರಿಗೆಲ್ಲ ಈಸಿಯಾಗಿ ತಿರುಮಲದಲ್ಲಿ ದರ್ಶನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರೋ, ನೀವು 10 ಗಂಟೆಗೆ ಕರೆಕ್ಟಾಗಿ ನಿಮ್ಮ ಸಿಸ್ಟಮ್ ಮುಂದೆ ಕೂತ್ಕೊಂಡ್ರೆ ಈಸಿಯಾಗಿ ಬುಕ್ ಆಗುತ್ತೆ. ಇದು ತುಂಬಾ ಡಿಮ್ಯಾಂಡ್ ಇರುತ್ತೆ, ಹಾಗಾಗಿ ನೀವು ತುಂಬ ಫಾಸ್ಟಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಎಂಡ್ ಆಫ್ ದ ವಿಡಿಯೋನಲ್ಲಿ ಈ ಟಿಕೆಟ್ಸ್ಗಳನ್ನ ಹೇಗೆ ಬುಕ್ ಮಾಡಬೇಕು ಅಂತ ಕೂಡ ತೋರಿಸ್ತೀವಿ. ಇದಾದ ನಂತರ ಮಧ್ಯಾಹ್ನ 3 ಗಂಟೆಗೆ ಒಂದು ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ, ಅದನ್ನು ವರ್ಚುವಲ್ ಸೇವಾ ಟಿಕೆಟ್ಸ್ ಅಂತ ಕರೀತಾರೆ. ಆದಷ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳ್ತೀವಿ ಅಂದರೆ ಈ ವರ್ಚುವಲ್ ಸೇವಾ ಟಿಕೆಟ್ಸ್ಗಳನ್ನ ಬುಕ್ ಮಾಡ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ. ಯಾಕೆಂದರೆ ಇದರಲ್ಲಿ ನಿಮಗೆ ದರ್ಶನದ ಟಿಕೆಟ್ನ ಬುಕ್ ಮಾಡ್ಕೋಬೇಕು ಮೊದಲಿಗೆ, ಅದು ವರ್ಚುವಲ್ ಸೇವಾ ಆಗಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಟಿವಿನಲ್ಲಿ ಈ ಸೇವೆಗಳನ್ನ ನೋಡಬೇಕಾಗಿರುತ್ತೆ. ಅದಾದ ನಂತರ ದರ್ಶನದ ಟಿಕೆಟ್ಗಳನ್ನ ಸಪ್ರೇಟಾಗಿ ಬುಕ್ ಮಾಡ್ಕೊಳ್ಬೇಕು, ಯಾವುದೇ ಕಾಸ್ಟ್ ಇರೋದಿಲ್ಲ. ಯಾಕಂದರೆ ನೀವು ಸೇವೆಗೆ ಕಟ್ಟಿರ್ತೀರ. ಅವೈಲ್ ಸೇವಾ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಆಪ್ಷನ್ ಮುಖಾಂತರ ನೀವು ದರ್ಶನದ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಫಿಸಿಕಲಿ ಈ ಸೇವೆಗಳಿಗೆ ಹೋಗೋ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ನೀವು ಈ ಸೇವೆನ ಬುಕ್ ಮಾಡ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ. ಇದು ನಿಮಗೆ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ ಎಲ್ಲಿ ಬಿಡ್ತಾರೋ ಅದೇ ಎಂಟ್ರಿ ಪಾಯಿಂಟ್ನಲ್ಲಿ ನಿಮಗೆ ಬಿಡ್ತಾರೆ. ಇನ್ನು ಈ ನಿತ್ಯೋತ್ಸವ ಜೊತೆಗೆ ನಮಗೆ ಸಂವತ್ಸರೋತ್ಸವದ ಟಿಕೆಟ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಮೊದಲನೇ ಟಿಕೆಟ್ ಬಂದುಬಿಟ್ಟು ಫ್ಲೂಟ್ ಫೆಸ್ಟಿವಲ್ ಅಂತ ಕರೀತಾರೆ, ಅದನ್ನು ತೆಪ್ಪೋತ್ಸವ ಅಂತ ಕರೀತಾರೆ. ಶ್ರೀನಿವಾಸನಿಗೆ ವಿಶೇಷವಾದ ತೆಪ್ಪೋತ್ಸವಗಳು ನೆರವೇರುತ್ತೆ. ಲಾಸ್ಟ್ ಮಂತ್ ಕೂಡ ನಮಗೆ ಈ ಟಿಕೆಟ್ಸ್ಗಳನ್ನ ಬಿಟ್ಟಿದ್ರು, ಕೇವಲ 3 ದಿನಕ್ಕೆ ಬಿಟ್ಟಿದ್ರು. ಇನ್ನು ಈಗ 2 ದಿನಕ್ಕೆ ಬಿಡ್ತಾ ಇದ್ದಾರೆ. ಯಾವುದು ಅಂದರೆ ಮಾರ್ಚ್ 1ನೇ ತಾರೀಕು ಹಾಗೆ ಮಾರ್ಚ್ 2ನೇ ತಾರೀಕು. ಯಾರಿಗೆಲ್ಲ ಈ ಶ್ರೀನಿವಾಸನ ತೆಪ್ಪೋತ್ಸವದಲ್ಲಿ ಭಾಗವಹಿಸಬೇಕು ಅಂತ ಇಷ್ಟ ಇರುತ್ತೋ ಅವರು ಈ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ವಿಶೇಷವಾಗಿರುತ್ತೆ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಇದು ನಮಗೆ ಸ್ವಾಮಿ ಪುಷ್ಕರಣಿ ತೀರ್ಥ ಅಂದರೆ ದೇವಸ್ಥಾನದ ಪಕ್ಕದಲ್ಲಿರುವ ಪುಷ್ಕರಣಿನಲ್ಲಿ ಮಾಡ್ತಾರೆ. ಇದು ಸಾಯಂಕಾಲ ನಡೆಯುವ ಸೇವೆ ಆಗಿರುತ್ತೆ. ಸಂಜೆ 6 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ, ಹಾಗೆ 7-7:15 ಅಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ. ನಂತರ ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇದು ಕೂಡ 500 ರೂಪೀಸ್ ಟಿಕೆಟ್ ಆಗಿರುತ್ತೆ. ಇನ್ನು ಅದರ ಜೊತೆಗೆ ಇನ್ನೂ ಒಂದು ವಿಶೇಷವಾದ ದರ್ಶನದ ಟಿಕೆಟ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ, ಅದನ್ನು ಆರ್ಜಿತ ವಸಂತೋತ್ಸವ ಅಂತ ಕರೀತಾರೆ. ಮುಂಚೆ ನಮಗೆ ಕೆಲವು ವರ್ಷಗಳ ಹಿಂದೆ ಈ ಆರ್ಜಿತ ವಸಂತೋತ್ಸವ ನಮಗೆ ನಿತ್ಯೋತ್ಸವವಾಗಿತ್ತು, ಪ್ರತಿದಿನ ಈ ವಸಂತೋತ್ಸವಗಳು ನೆರವೇರ್ತಾ ಇತ್ತು. ಆದರೆ ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾರೆ, ಕೇವಲ ವರ್ಷಕ್ಕೊಮ್ಮೆ ಮಾತ್ರ ಈ ಆರ್ಜಿತ ವಸಂತೋತ್ಸವಕ್ಕೆ ಅಲೋ ಮಾಡ್ತಿದ್ದಾರೆ. ಈ ವಸಂತೋತ್ಸವದಲ್ಲಿ ಶ್ರೀ ಮಲಯಪ್ಪ ಸ್ವಾಮಿಯವರಿಗೆ ವಿಶೇಷವಾದ ಅಭಿಷೇಕಗಳು ನೆರವೇರುತ್ತೆ, ಅದನ್ನು ಸ್ನಪನ ತಿರುಮಂಜನ ಅಂತ ಕರೀತಾರೆ. ತುಂಬಾ ವಿಶೇಷವಾಗಿ ನೆರವೇರುತ್ತೆ, ಹಾಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಇನ್ ಕೇಸ್ ಏನಾದರೂ ನೀವು ಭಾಗವಹಿಸಬೇಕು ಅಂದರೆ ಈ ವಸಂತೋತ್ಸವದ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ 30-31ನೇ ತಾರೀಕು ವಸಂತೋತ್ಸವ ಇರುತ್ತೆ. ಇನ್ ಕೇಸ್ ನೀವೇನಾದರೂ ಈ ವಸಂತೋತ್ಸವಕ್ಕೆ ಭಾಗವಹಿಸಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಅದನ್ನು ಟಿಕೆಟ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ಸಂವತ್ಸರೋತ್ಸವದ ಟಿಕೆಟ್ಗಳಾದ ವಸಂತೋತ್ಸವ ಆಗಿರ್ಬೋದು ಹಾಗೆ ತೆಪ್ಪೋತ್ಸವ ಆಗಿರ್ಬೋದು, ಈ 2 ಟಿಕೆಟ್ಗಳನ್ನ ಕೂಡ ನಮಗೆ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ನಿಮಗೆ ಯಾವ ಸೇವೆ ಬೇಕೋ ಆ ಸೇವೆನ ಬುಕ್ ಮಾಡ್ಕೊಳ್ಳಿ. ನೀವು ಯಾವುದೇ ಸೇವೆ ಬುಕ್ ಮಾಡಿಕೊಂಡು ಈಸಿಯಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಒಂದು ಫೋನ್ ನಂಬರ್ಗೆ ಮ್ಯಾಕ್ಸಿಮಮ್ 2 ನೀವು ಬುಕ್ ಮಾಡ್ಕೊಳ್ಬೋದಾಗತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಈ ಎಲ್ಲ ಸೇವಾ ಟಿಕೆಟ್ಗಳನ್ನ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ
ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ಮೊದಲಿಗೆ ನಾವು ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋನ್ ನಂಬರ್ನ ಎಂಟರ್ ಮಾಡಬೇಕು. ಫೋನ್ ನಂಬರ್ ಎಂಟರ್ ಮಾಡಿದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋನಿಗೆ ಒಂದು OTP ಬಂದಿರುತ್ತೆ, ಅದನ್ನ ಇಲ್ಲಿ ಎಂಟರ್ ಮಾಡೋಣಂತೆ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್. ಈಗ ನಾವು ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀವಿ. ಈಗ ನಮಗೆ ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವೆಗಳನ್ನ ರಿಲೀಸ್ ಮಾಡ್ತಿದ್ದಾರೆ. ಅದ್ರ ಜೊತೆ ನಮಗೆ ತೆಪ್ಪೋತ್ಸವ ಮತ್ತೆ ವಸಂತೋತ್ಸವ ಸೇವೆ ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಇದನ್ನ ಬುಕ್ ಮಾಡ್ಕೊಳ್ಳಿಕ್ಕೆ ನಾವು ಆನ್ಲೈನ್ ಸರ್ವಿಸಸ್ ಅಲ್ಲಿ ಆರ್ಜಿತ ಸೇವಾಸ್ ಈ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಆರ್ಜಿತ ಸೇವಾ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಸೇವೆ ಅಂತ ಇರುತ್ತಲ್ಲ, ಇಲ್ಲಿ ನೀವೇನಾದ್ರೂ ತೆಪ್ಪೋತ್ಸವ ಅಥವಾ ವಸಂತೋತ್ಸವ ಸೇವೆನ ಬುಕ್ ಮಾಡ್ಕೋಬೇಕು ಅಂದ್ರೆ ನೀವು ಇಲ್ಲಿ ಫ್ಲೋಟ್ ಫೆಸ್ಟಿವಲ್ ಅಂತ ಇದೆಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ತೆಪ್ಪೋತ್ಸವ ಆದ್ರೆ ಈಗ ನಮ್ಗೆ ಮಾರ್ಚ್ ಅಲ್ಲೂ ಕೂಡ ಈ ಒಂದು ತೆಪ್ಪೋತ್ಸವನ ರಿಲೀಸ್ ಮಾಡ್ತಿದ್ದಾರೆ. ಸೊ ನೀವು ಬುಕ್ ಮಾಡ್ಕೋಬಹುದಾಗಿರತ್ತೆ. ವಸಂತೋತ್ಸವ ಬೇಕು ಅಂದ್ರೆ ನೀವು ಸಾಲಕಟ್ಲ ವಸಂತೋತ್ಸವ ಅಂತ ಈ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಮಾರ್ಚ್ ತಿಂಗಳಲ್ಲಿ 30ನೇ ತಾರೀಕಿನಿಂದ ಈ ಒಂದು ವಸಂತೋತ್ಸವ ಸ್ಟಾರ್ಟ್ ಆಗತ್ತೆ. ಸೊ ನೀವು ಆ ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ವಸಂತೋತ್ಸವ ಸೇವೆನ ಬುಕ್ ಮಾಡ್ಕೋಬಹುದಾಗಿರತ್ತೆ. ಇನ್ನು ಇದು ಬುಕ್ ಮಾಡ್ಕೊಳ್ಳೋ ಪ್ರೊಸೀಜರ್ ಕೂಡ ಸೇಮ್. ಈಗ ಮಾರ್ಚ್ 30ನೇ ತಾರೀಕಿನಿಂದ ರಿಲೀಸ್ ಮಾಡ್ತಿದ್ದಾರಲ್ಲ, ಮಾರ್ಚ್ 30 ಅಂತ ಸೆಲೆಕ್ಟ್ ಮಾಡ್ಕೊಂಡು ನಾವು ಇಲ್ಲಿ ನಂಬರ್ ಆಫ್ ಟಿಕೆಟ್ಸ್ ಅಂತ ಇರುತ್ತೆ. ಒಬ್ರಿಗೆ ಅಥವಾ ಇಬ್ರಿಗೆ ನೀವು ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು. ನಂಬರ್ ಆಫ್ ಟಿಕೆಟ್ಸ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಟ್ರೆ ನಿಮ್ಗೆ ಜನರಲ್ ಡೀಟೇಲ್ಸ್ ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ. ಅದನ್ನೆಲ್ಲ ಫಿಲ್ ಮಾಡಿ ನೀವು ಅಮೌಂಟ್ ನ ಪೇ ಮಾಡಿದ್ರೆ ನೀವು ವಸಂತೋತ್ಸವ ಸೇವಾ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ಅದ್ರ ಜೊತೆಗೆ ನಮ್ಗೆ ಪ್ರತಿ ತಿಂಗಳು ರಿಲೀಸ್ ಮಾಡುವ ಉಂಜಲ್ ಸೇವಾ, ಅರ್ಜಿತ ಬ್ರಹ್ಮೋತ್ಸವ, ಕಲ್ಯಾಣೋತ್ಸವ ಮತ್ತೆ ಸಹಸ್ರದೀಪಾಲಂಕರಣನು ರಿಲೀಸ್ ಮಾಡ್ತಾರೆ. ಸೊ ಇದರಲ್ಲಿ ನೀವು ಯಾವ್ದಾದ್ರು ಸೇವೆ ಬುಕ್ ಮಾಡ್ಕೋಬೇಕಂದ್ರೆ ಈ ರೀತಿಯಾಗಿ ಈಗ ಉಂಜಲ್ ಸೇವೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮಾರ್ಚ್ ತಿಂಗಳದು ಎಕ್ಸಾಕ್ಟ್ 10 ಗಂಟೆಗೆ ನಮ್ಗೆ ಇದೆಲ್ಲ ಗ್ರೀನ್ ಅವೈಲೇಬಲ್ ಅಲ್ಲಿ ತೋರಿಸುತ್ತೆ. ಸೊ ಒಂದು ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಉಂಜಲ್ ಸೇವಾನ ನೀವು ಒಬ್ರಿಗೂ ಕೂಡ ಬುಕ್ ಮಾಡ್ಕೋಬಹುದು. ಇಲ್ಲಿ ನಂಬರ್ ಆಫ್ ಟಿಕೆಟ್ಸ್ ಇರುತ್ತೆ. ನೀವು ಒಬ್ರಿಗೆ ಆದ್ರೆ 1 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಬ್ರಿಗೆ ಅಂದ್ರೆ ಇಲ್ಲಿ 2 ಅಂತ ಸೆಲೆಕ್ಟ್ ಮಾಡ್ಕೊಂಡ್ರು ಉಂಜಲ್ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡ್ಬೇಕು. ಅಲ್ಲಿ ಜನರಲ್ ಡೀಟೇಲ್ಸ್ ಅಲ್ಲಿ ನೀವು ಮೊದಲಿಗೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್, ಸಿಟಿ, ಸ್ಟೇಟ್, ಕಂಟ್ರಿ ಮತ್ತೆ ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ ನ ನೀಟಾಗಿ ಎಂಟರ್ ಮಾಡಿ. ಅದಾದ ನಂತರ ಪಿಲಿಗ್ರಿಮ್ ಡೀಟೇಲ್ಸ್ ಬರುತ್ತೆ. ಪಿಲಿಗ್ರಿಮ್ ಡೀಟೇಲ್ಸ್ ಅಲ್ಲಿ ನೀವು ಇಲ್ಲಿ 1 ಅಂತ ಕೊಟ್ಟಿದ್ರೆ ಒಬ್ರದ್ದು ಹೆಸರು, ವಯಸ್ಸು ಮತ್ತೆ ಜೆಂಡರು ಮತ್ತೆ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡ್ಬೇಕು. ಇಬ್ರು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಬ್ರದ್ದು ಕೂಡ ಪ್ರಾಪರ್ ಆಗಿ ಅವರ ಹೆಸರು, ಏಜ್, ಜೆಂಡರ್ ಮತ್ತೆ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡ್ಬಿಟ್ಟು ಕಂಟಿನ್ಯೂ ಟು ಪೇ ಅಂತ ಕೊಟ್ರೆ ನಿಮ್ಗೆ ಪೇಮೆಂಟ್ ಆಪ್ಷನ್ ಗೆ ಕರ್ಕೊಂಡು ಹೋಗುತ್ತೆ. ಪೇಮೆಂಟ್ ಆಪ್ಷನ್ ಅಲ್ಲಿ ನಮ್ಗೆ UPI ಮೆಥಡ್ ಇರುತ್ತೆ, ಅಥವಾ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇರುತ್ತೆ, ಅಥವಾ ನಮ್ಗೆ ನೆಟ್ ಬ್ಯಾಂಕಿಂಗ್ ಇರುತ್ತೆ. ನಿಮ್ಗೆ ಯಾವ್ದು ಕನ್ವೀನಿಯಂಟೋ ಆ ಒಂದು ಪೇಮೆಂಟ್ ಮೆಥಡ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಮೌಂಟ್ ನ ಪೇ ಮಾಡಿದ್ರೆ ನಿಮ್ಮ ಟಿಕೆಟ್ಸ್ ಕನ್ಫರ್ಮ್ ಆಗುತ್ತೆ. ಈ ರೀತಿಯಾಗಿ ನೀವು ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವಾ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಅದೇ ರೀತಿ ನಮ್ಗೆ ಮಧ್ಯಾಹ್ನ 3 ಗಂಟೆಗೆ ಆನ್ಲೈನ್ ವರ್ಚುವಲ್ ಸೇವೆ ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಅದನ್ನ ಬುಕ್ ಮಾಡ್ಕೊಳ್ಳಿಕ್ಕೆ ನಾವು ಆನ್ಲೈನ್ ಸರ್ವಿಸಸ್ ಅಲ್ಲಿ ಆನ್ಲೈನ್ ಸೇವಾ ವರ್ಚುವಲ್ ಪಾರ್ಟಿಸಿಪೇಷನ್ ಈ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಶ್ರೀವಾರಿ ಟೆಂಪಲ್ ವರ್ಚುವಲ್ ತಿರುಮಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ. ಇದು ಸೆಲೆಕ್ಟ್ ಮಾಡಿದ ತಕ್ಷಣ ನಮ್ಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇದನ್ನ ಐ ಹ್ಯಾವ್ ರೆಡ್ ಅಂಡ್ ಅಗ್ರಿ ಟು ದ ಇನ್ಸ್ಟ್ರಕ್ಷನ್ಸ್ ಈ ಚೆಕ್ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಕಂಟಿನ್ಯೂ ಅಂತ ಕೊಡೋಣಂತೆ. ಕಂಟಿನ್ಯೂ ಅಂತ ಕೊಟ್ಮೇಲೆ ಇಲ್ಲಿ ನಾವು ಮೊದಲಿಗೆ ಸೇವೆನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ, ಫೆಬ್ರವರಿ ತಿಂಗಳಲ್ಲಿ ಇನ್ನೂ ಎಷ್ಟೊಂದು ಡೇಟ್ಗೆ ಸೇವೆಗಳಿದೆ, ಆದ್ರೆ ನಮ್ಗೆ ದರ್ಶನ ಇರೋದಿಲ್ಲ. ಈಗ ನಾನು ಫೆಬ್ರವರಿ 18ಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಕಲ್ಯಾಣೋತ್ಸವ ಸೇವೆ ಇನ್ನೂ ಕೂಡ ಅವೈಲೇಬಲ್ ಇದೆ. ಒಂದು ಟಿಕೆಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಗೆ ಇಬ್ರನ್ನ ಅಲೋ ಮಾಡ್ತಾರೆ ಕಲ್ಯಾಣೋತ್ಸವ ಸೇವೆಯಲ್ಲಿ. ಮತ್ತೆ ಇಲ್ಲಿ ನೋಡಿ, ಪ್ಲೀಸ್ ಕ್ಲಿಕ್ ಹಿಯರ್ ಟು ಚೆಕ್ ಅವೈಲಬಿಲಿಟಿ ಆಫ್ ದರ್ಶನ್. ನಾನೀಗ ಬುಕ್ ಮಾಡ್ಕೊಂಡಿರೋದು ಫೆಬ್ರವರಿ 18ನೇ ತಾರೀಕಿಗೆ ಸೇವೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ದರ್ಶನ ಇದೆಯೋ ಇಲ್ವೋ ನಾವು ನೋಡೋಣಂತೆ. ನಮ್ಗೆ ಫೆಬ್ರವರಿ 19ನೇ ತಾರೀಕಿನಿಂದ ದರ್ಶನ ಅವೈಲೇಬಲ್ ಇಲ್ಲ, ಎಲ್ಲ ರೆಡ್ ಅಂತ ತೋರಿಸ್ತಿದೆ, ಅಂದ್ರೆ ಕೋಟಾ ಫುಲ್ ಅಂತ. ಸೊ ನೀವು ಫೆಬ್ರವರಿ 18ಕ್ಕೆ ಸೇವೆ ಬುಕ್ ಮಾಡ್ಕೊಂಡ್ರು ಕೂಡ ನೀವು ದರ್ಶನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ನೀವು ಈಸಿಯಾಗಿ ನಿಮ್ ಟಿಕೆಟ್ಸ್ ಬುಕ್ ಆಗ್ಬೇಕಂದ್ರೆ ನೀವೀಗ ಫೆಬ್ರವರಿ ತಿಂಗಳಲ್ಲಿ ಸೇವೆನ ಬುಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನೀವೀಗ ಮಾರ್ಚ್ ತಿಂಗಳ ದರ್ಶನದ ಟಿಕೆಟ್ಸ್ ಬಿಡ್ತಾರಲ್ಲ, ಆಗ ನೀವು ನಿಮ್ಮ ಬುಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ದರ್ಶನದ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಈಗ ಮೊದಲಿಗೆ ಸೇವೆನ ಬುಕ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ನಾನು ಡೇಟು ಮತ್ತೆ ಸೇವೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಜನರಲ್ ಡೀಟೇಲ್ಸ್ ಅಲ್ಲಿ ನಾನು ಗೋತ್ರಮ್ನ ಎಂಟರ್ ಮಾಡಬೇಕು. ಸಾಕಷ್ಟು ಜನ ಗೋತ್ರ ಅಂದ್ರೆ ಏನು ಅಂತ ಕೇಳ್ತಾರೆ. ನೀವು ನಿಮ್ಮ ಫ್ಯಾಮಿಲಿ ಸರ್ನೇಮ್ ನ ಎಂಟರ್ ಮಾಡಬಹುದಾಗಿರುತ್ತೆ. ಮತ್ತೆ ಇಮೇಲ್ ಅಡ್ರೆಸ್, ಸಿಟಿ, ಸ್ಟೇಟ್, ಕಂಟ್ರಿ, ಪಿನ್ ಕೋಡ್, ಗೃಹಸ್ಥ ಡೀಟೇಲ್ಸ್ ಇಲ್ಲಿ ನೇಮು, ಏಜ್, ಜೆಂಡರ್ ಮತ್ತೆ ಫೋಟೋ ID ನಂಬರ್ ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಇಷ್ಟು ಡೀಟೇಲ್ಸ್ ನ ಎಂಟರ್ ಮಾಡಿ ಕಂಟಿನ್ಯೂ ಮಾಡಿ ನೀವು ಪೇ ಮಾಡಿದ್ರೆ ನಿಮ್ಮ ವರ್ಚುವಲ್ ಸೇವೆ ಬುಕ್ ಆಗುತ್ತೆ. ವರ್ಚುವಲ್ ಸೇವೆ ಬುಕ್ ಆದ ನಂತರ ನೀವು ದರ್ಶನ ಮಾಡ್ಕೊಳ್ಳಿಕ್ಕೆ ನಿಮ್ಮ ಬುಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ಇಲ್ಲಿ ನೀವು ವರ್ಚುವಲ್ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರತ್ತೆ. ಇದನ್ನ ಸೆಲೆಕ್ಟ್ ಮಾಡಿದ ನಂತರ ನೀವು ಬುಕ್ ಮಾಡ್ಕೊಂಡಿರ್ತೀರಲ್ಲ, ಆ ಒಂದು ರೆಕಾರ್ಡ್ ಇಲ್ಲಿ ತೋರಿಸುತ್ತೆ. ಅಲ್ಲಿ ನಿಮ್ಗೆ ಬುಕ್ ದರ್ಶನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ
ಕ್ಲಿಕ್ ಮಾಡ್ಬಿಟ್ಟು ನೀವು ದರ್ಶನನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ನೀವು ಯಾವ ಡೇಟ್ಗೆ ದರ್ಶನ ಬುಕ್ ಮಾಡ್ಕೊಂತೀರಾ ಆ ಡೇಟ್ಗೆ ನೀವು ತಿರುಮಲಕ್ಕೆ ಹೋಗ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಅವರ ದರ್ಶನ ಮಾಡ್ಕೋಬಹುದಾಗಿರತ್ತೆ. ಇನ್ನು ಈ ರೀತಿಯಾಗಿ ನೀವು ಮಾರ್ಚ್ ತಿಂಗಳ ಸೇವೆ ಮತ್ತೆ ದರ್ಶನನ ಬುಕ್ ಮಾಡ್ಕೋಬಹುದಾಗಿರತ್ತೆ. ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್. ಇದೇ ರೀತಿಯ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.